ಹಲೋ ಹಲೋ ಹೇಳ್ರಿ. ಆಯ್ತೇನ್ರಿ ಕಾಫಿ? ಆಯ್ತು ರೀ. ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ ರೀ, ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೆ. ಏನೋ ಗಲಾಟೆ ಆಯ್ತು ಅಂತಂದ್ರಿ. ನಾನು ಮನೇಲೇ ಇರಲಿಲ್ಲ. ಈಗ ನಮ್ಮನೆ ಪಕ್ಕದವ್ರಂಗಂತ ಅಂದರು. ಅದಕ್ಕೆ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಒಂದೇ ಒಂದು ನಿಮಿಷ ಹಂಗೆ ಇರ್ರಿ, ಎಲ್ಲ ಫೋನ್ ಬರ್ತೈತೆ. ಇವ್ರ ಮಾತನ್ನ ಕೇಳ್ರಿ. ಬೆಣ್ಣೆಲಿ ಕೂದಲು ತೆಗಿಯೋ ಥರ ಮಾತಾಡ್ತಾಳ್ರಿ ಇವಳು. ಮನೇಲೇ ಇದ್ಲು, ನನಗೆ ಓನರ್ಗೆ ಜಗಳ ಆಗ್ಬೇಕಾದ್ರೆ ಗೊತ್ತಾ. ಈಗ ನೋಡ್ರಿ ಹೆಂಗೆ ಐ ಸಿಗ್ತಾಳೆ ಅಂತವ. ಹಲೋ. ಹಾಂ ಹೇಳ್ರಿ. ಹೇಳ್ರಿ. ಏನು ಇಲ್ಲ ರೀ, ಸುಮ್ಮನೆ ಹಂಗೆ. ಅದು ಸುಮ್ಮನೆ ಏನಕ್ಕೆ ಅವ್ರ ಹತ್ರ ಎಲ್ಲ ಹಂಗೆ ಜಗಳ ಆಡಕ್ಕೆ ಹೋಗ್ತೀರಾ ಬಿಡ್ರಿ. ಹಂಗೆಲ್ಲ ಅನ್ಬಾರ್ದು. ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡ್ರೆ ನಾವು ಒಳ್ಳೆಯವರು. ಏನು ಮಾಡೋಕ್ಕಾಗುತ್ತೆ ರೀ, ಓನರ್ಗಳೆಲ್ಲ ಹಂಗೆ ಇರೋದು. ಇವಾಗ ನಮ್ಮ ಕೆಲಸ ಆಗ್ಬೇಕನ್ನ ಸುಮ್ಮನೆ ಇರಬೇಕು. ಹಂಗಲ್ಲ ಕಣ್ರಿ, ಹಂಗೆಲ್ಲ ಅಂದ್ರೆ ಯಾರೇ ಅನ್ನಿಸ್ಕೊಂತಾರೆ. ನಾವು ಪುಕ್ಸಟ್ಟ ಇದೀವ, ಮನೆ ಬಾಡಿಗೆ ಕೊಡಲ್ವಾ? ಅದು ನಿಜನೇ. ಮತ್ತೆ ಅವ್ರು ಕೇಳಿದಷ್ಟು ಕೊಡ್ತೀವಿ ತಾನೇ. ನಮಗೆ ವಾಯ್ಸ್ ಇರೋದೇ ಹಿಂಗೆ ರೀ. ನಮಗೆ ಬೇರೆಯವ್ರ ಥರ ನೈಸಾಗಿ ಐಸಿಟ್ಟು ಮಾತಾಡೋಕೆ ಬರೋಲ್ಲ. ನಾವು ಮಾತಾಡೋದೇ ಹಿಂಗೆ. ಅದು ನಿಜನೇ ಬಿಡಿ. ನೀವಾಗಿರೋದು ಸ್ವಲ್ಪ ಅಷ್ಟರಲ್ಲಾದ್ರೂ ಸುಮ್ಮನಾಗಿದ್ದೀರ. ಸರಿ ಆಯ್ತು ರೀ, ಇಡ್ತೀನಿ ಫೋನ. ಹಾಂ ಸರಿ ರೀ. ಇಂಥವ್ನ ಮಾತ್ರ ನಂಬಾರ್ದ್ರಿ. ಮೆತ್ತಗೆ ಮಾತಾಡ್ತಾರಲ್ಲ ನಯಸ್ಸಾಗಿ, ಅಂಥವ್ನ ಯಾವತ್ತೂ ನಂಬೇಡ್ರಿ ನೀವು. ಅವ್ರ ಥರ ವಿಷ ಸರ್ಪ ಇದ್ದಂಗೆ. ಎರಡು ತಲೆ ಆಗಿರ್ತಲ್ಲ, ಆ ಕಡೆಗೂ ಇರ್ತಾರೆ, ಈ ಕಡೆಗೂ ಇರ್ತಾರೆ.